ಪ್ರೀತಿಯ ವಿದ್ಯಾರ್ಥಿಗಳಿಗೆ ಜೈ ಶ್ರೀರಾಮ್. ಮಕ್ಕಳೇ, ಮೌಲ್ಯ ಶಿಕ್ಷಣದ ಅವಧಿ ಪ್ರಾರಂಭಕ್ಕೆ ಒಂದು ಹನುಮಂತನ ಪ್ರಾರ್ಥನಾ ಶ್ಲೋಕವನ್ನು ಕೊಟ್ಟಿದ್ದೇನೆ, ಹೇಳ್ತಾ ಇದ್ದೇನೆ, ಕೇಳಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗಿತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಅರ್ಥ: ಹನುಮಂತನನ್ನು ಸ್ಮರಿಸಿದರೆ ಬುದ್ಧಿ, ಶಕ್ತಿ, ಧೈರ್ಯ, ಬಲ ವೃದ್ಧಿ ಆಗುವುದು. ಭಯ, ರೋಗ, ಸೋಮಾರಿತನ ದೂರವಾಗುವುದು. ಮಾತಿನಲ್ಲಿ ಚುರುಕುತನವೂ ಉಂಟಾಗುತ್ತದೆ. ಮುಂದೆ ಅಮೃತ ವಚನ. ಪರರನ್ನು ಗೌರವಿಸಲು ಕಲಿಯದಿದ್ದರೆ ನಾವು ಎಂದೂ ದೊಡ್ಡ ಮನುಷ್ಯರಾಗಲಾರೆವು. ನುಡಿದವರು ವಲ್ಲಭಭಾಯಿ ಪಟೇಲ್. ಮುಂದೆ ಮಂಕುತಿಮ್ಮನ ಕಗ್ಗ. ತಿದ್ದಿಕೊಳ್ಳೋ ನಿನ್ನ ನೀ ಜಗವ ತಿದ್ದುವುದಿರಲಿ, ತಿದ್ದಿಕೊಳ್ಳೋ ನಿನ್ನ ನೀ ಜಗವ ತಿದ್ದುವುದಿರಲಿ. ತಿದ್ದಿಕೆಗ ಒಂದು ಮಿತಿಯುಂಟು ಮರೆಯದಿರಿ. ಉದ್ದ ನಿಂಬೆಳ ನಿನಿತು ಬೆಳದಿಯೇ ಸಾಮಿಂದೆ, ಉದ್ದ ನಿಂಬೆರಳ ನೀತು ಬೆಳೆದಿಯೇ ಸಾಮಿಂದೆ. ಸ್ಪರ್ಧಿಯೇ ತ್ರಿವಿಕ್ರಮಗೆ ಮಂಕುತಿಮ್ಮ, ಸ್ಪರ್ಧಿಯೇ ತ್ರಿವಿಕ್ರಮಗೆ, ಸ್ಪರ್ಧಿಯೇ ತ್ರಿವಿಕ್ರಮಗೆ ಮಂಕುತಿಮ್ಮ, ಮಂಕುತಿಮ್ಮ. ಅರ್ಥ: ಪ್ರತಿಯೊಬ್ಬ ಮನುಷ್ಯನು ಈ ಜಗತ್ತಿನ ನಡವಳಿಕೆಗಳು ಸರಿಯಾಗಿಲ್ಲ, ಇವುಗಳನ್ನೆಲ್ಲ ಚೆನ್ನಾಗಿ ತಿದ್ದಿದ್ದರೆ ಜಗ ಸುಂದರವಾದ ತಾಣವಾಗಬಹುದು ಎಂದು ಪ್ರತಿಯೊಂದನ್ನೂ ತಿದ್ದಲು ಹೊರಡುತ್ತಾರೆ. ಈ ರೀತಿ ಬೇರೆ ಬೇರೆಯಾಗಿ ತಿದ್ದುವುದಕ್ಕೆ ಮುಂಚೆ ನಿನ್ನನ್ನು ನೀನು ಮೊದಲು ತಿದ್ದಿಕೋ, ನಂತರ ಬೇರೆಯವರನ್ನು ತಿದ್ದಲು ಹೊರಡು. ಈ ರೀತಿ ತಿದ್ದುವುದಕ್ಕೂ ಒಂದು ಮಿತಿ ಇದೆ, ಅದನ್ನು ನೀನು ಮರೆಯಬೇಡ. ಅದು ಮಿತಿ ಮೀರಿದರೆ ಯಾರೂ ನಿನ್ನ ಮಾತನ್ನು ಕೇಳುವುದಿಲ್ಲ. ಇನ್ನು ಮುಂದೆ ಒಂದು ದೇಶಭಕ್ತಿ ಗೀತೆ. ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ, ಓ ಜನನಿ ಜನ್ಮಭೂಮಿ. ಭಾರತಿ ನಿನ್ನಯ ಅಡಿಗಳಿಗೆ ಒಡಮಡುವೆ ನಾಡಿಗಳಿಗೆ. ಜನನಿ ಜನ್ಮಭೂಮಿ, ಓ ಜನನಿ ಜನ್ಮಭೂಮಿ. ಜನ್ಮ ಜನ್ಮದ ಪುಣ್ಯದ ಫಲವು, ಕರುಣೆಯ ತೋರಿದ ಒಲವಿನ ಬಲವು. ಜನ್ಮ ಜನ್ಮದ ಪುಣ್ಯದ ಫಲವು, ಕರುಣೆಯ ತೋರಿದ ಒಲವಿನ ಬಲವು. ಬಂದಿಹೆ ಧರೆಗೆ ನಿನ್ನೊಳಲೊಳಗೆ, ಕೋಟಿ ಕೋಟಿ ಜನ ಸೋದರರೆನಗೆ, ಕೋಟಿ ಕೋಟಿ ಜನ ಸೋದರರೆನಗೆ. ಜನನಿ ಜನ್ಮಭೂಮಿ, ಓ ಜನನಿ ಜನ್ಮಭೂಮಿ.
ಮೇಲೆ ಹಿಮಾಚಲ ಕಾಲಡಿ ಕಡಲು ಬಂಗಾರದ ನಿಧಿ ತುಂಬಿದೆ ಒಡಲು. ಮೇಲೆ ಹಿಮಾಚಲ ಕಾಲಡಿ ಕಡಲು ಬಂಗಾರದ ನಿಧಿ ತುಂಬಿದೆ ಒಡಲು. ಶ್ರೀಗಂಧದ ಸೌಗಂಧವು ತುಂಬ ಏನೆಂಬೆನು ನೀ ಸ್ವರ್ಗದ ಬಿಂಬ. ಏನೆಂಬೆನು ನೀ ಸ್ವರ್ಗದ ಬಿಂಬ. ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ. ಉಜ್ವಲ ಕಲೆ ಸಂಸ್ಕೃತಿಗಳ ನಾಡು ಕೆಚ್ಚೆದೆ ಕಲೆಗಳ ಸಾಹಸ ಬೀಡು. ಉಜ್ವಲ ಕಲೆ ಸಂಸ್ಕೃತಿಗಳ ನಾಡು ಕೆಚ್ಚೆದೆ ಕಲೆಗಳ ಸಾಹಸ ಬೀಡು. ಶಂಕರ ಬಸವಿವೇಕರ ನೆಲವು ಪಾವನವು ಸೌಭಾಗ್ಯದ ಫಲವು. ಪಾವನವು ಸೌಭಾಗ್ಯದ ಫಲವು. ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ. ಸಾವಿರ ಜನ್ಮವು ಬಂದರೆ ಬರಲಿ ತಾಯೇ ನಿನ್ನಯ ಮಡಿಲೆ ನಗಿರಲಿ. ಸಾವಿರ ಜನ್ಮವು ಬಂದರೆ ಬರಲಿ ತಾಯೇ ನಿನ್ನಯ ಮಡಿಲೆ ನಗಿರಲಿ. ನಿನ್ನಲೆ ಜನನ ನಿನ್ನಲೆ ಮರಣ ಎನ್ನಯ ಜೀವನ ನಿನಗೆ ಶರಣ. ಎನ್ನಯ ಜೀವನ ನಿನಗೆ ಶರಣ. ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ. ಭಾರತಿ ನಿನ್ನಯ ಅಡಿಗಳಿಗೆ ಪೊಡಮಡುವೇನ ಅಡಿಗಳಿಗೆ. ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ. ಓ ಜನನಿ ಜನ್ಮಭೂಮಿ ಜನ್ಮಭೂಮಿ. ಮುಂದೆ ಒಂದು ಬುದ್ಧಿಗೆ ಕಸರತ್ತು ಅಂತ ಹೇಳುವ ಒಂದು ಹೊಸ ವಿಷಯವನ್ನು ಕೊಟ್ಟಿದ್ದೇನೆ. ಅದಕ್ಕೆ ನೀವು ಮುಂದೆ ನಿಮ್ಮ ತರಗತಿ ಮಾತಾಜಿಗೆ ಉತ್ತರವನ್ನು ಬರೆದು ಕಳಿಸ್ಬೇಕು ಮಕ್ಕಳೇ. ಒಂದು 3 ರೊಟ್ಟಿ ಇದೆ. ಒಂದು ಮನೆಯಲ್ಲಿ ಗುಂಡ, ಗುಂಡನ ಹೆಂಡತಿ, ರಾಮ, ರಾಮನ ತಂಗಿ ಇದ್ದಾರೆ. ಆದರೆ ಅವರು 3 ರೊಟ್ಟಿಯನ್ನು ತುಂಡು ಮಾಡದೆ ಸರಿಯಾಗಿ ಹಂಚಿಕೊಳ್ಳುತ್ತಾರೆ. ಇದು ಹೇಗೆ ಸಾಧ್ಯ? ನೀವೇ ಉತ್ತರ ಬರೆದು ಕಳಿಸ್ಬೇಕು. ನೀವೇ ಯೋಚನೆ ಮಾಡಬೇಕು. 2, ಹಿಂದಿನ ಕುದುರೆಗೆ ಮುಂದೆ 2 ಕುದುರೆ, ಮುಂದಿನ ಕುದುರೆಗೆ ಹಿಂದೆ 2 ಕುದುರೆ, ಮಧ್ಯದ ಕುದುರೆಗೆ ಹಿಂದೊಂದು ಮುಂದೊಂದು ಕುದುರೆ. ಹಾಗಾದರೆ ಒಟ್ಟು ಎಷ್ಟು ಕುದುರೆ ಮಕ್ಕಳೇ? ಇನ್ನು 3ನೇದು, ಒಬ್ಬ ಕಳ್ಳ ಒಂದು ಮನೆ ಹೊಕ್ಕ. ಅಲ್ಲಿ 17 ಕೋಣೆಗಳಿವೆ ಆ ಮನೆಗೆ. ಆತ ಎಲ್ಲ ಕೋಣೆಗಳಿಂದ ಎಲ್ಲವನ್ನೂ ದೋಚಿದ. ಆದರೆ ಪಾಪ 17ನೆಯ ಕೋಣೆಯಲ್ಲಿದ್ದ ನಂಬರ್ 17 ಅಮೂಲ್ಯ ಬಂಗಾರ ಮತ್ತು ವಜ್ರವನ್ನು ದೋಚುವುದು ಅವನಿಂದ ಸಾಧ್ಯ ಆಗಲಿಲ್ಲ. ಯಾಕೆ ಮಕ್ಕಳೇ? ನೀವೇ ಉತ್ತರಿಸಬೇಕೋ ನಿಮ್ಮ ಮಾತಾಜಿಯವರಿಗೆ ಉತ್ತರವನ್ನು ಕಳುಹಿಸಿಕೊಡ್ಬೇಕು. ಸರಿನಾ? ಇಷ್ಟು ಕೆಲಸ ಮಾಡಿ, ಚೆಂದ ಕೇಳಿ, ಗಮನಿಸಿ ನೋಡಿ. ಆಮೇಲೆ ಮನೆಯಲ್ಲಿ ಅಪ್ಪ ಅಮ್ಮನಲ್ಲಿ ಏನು ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಉತ್ತರ ಚರ್ಚೆ ಮಾಡಿ, ಅಡ್ಡಿಲ್ಲ. ಉತ್ತರ ಅಂತೂ ಕಳಿಸ್ಬೇಕು ಮಾತಾಜಿಗೆ. ಸರಿಯಾ? ಸರಿ, ಧನ್ಯವಾದ.